ಕಾಣಿಸ್ತಿಲ್ವಲ್ಲ? ಅಮ್ಮ ನಮ್ಮನೇಲಿ ಇರ್ತಾರೆ. ಅದಕ್ಕೆ ನಿಮ್ಮಮ್ಮನ ಬಗ್ಗೆ ಅಲ್ಲ ನಾನು ಕೇಳ್ತಿರೋದು, ನಮ್ಮಮ್ಮನ ಬಗ್ಗೆ. ಓ ಸಾರಿ ನಾನು ನಮ್ಮಮ್ಮ ಅನ್ಕೊಂಡ್ಬಿಟ್ಟೆ. ಅಮ್ಮನ್ ನೋಡ್ದ? ಏನು ಹೆಣ್ಮಕ್ಳೆಲ್ಲ ಅಮ್ಮನ ಜಪ ಮಾಡ್ತಿದ್ದೀರಾ? ಇವರೆಲ್ಲರಿಗಿಂತ ಮುಂಚೆ ಜಪ ಶುರು ಮಾಡಿದ್ ನಾನು. ಹಂಗ್ ನೋಡಿದ್ರೆ ಅಮ್ಮನ ವಿಷಯದಲ್ಲಿ ನಾನೇ ಸೀನಿಯರು. ಅದಕ್ಕೆ ವೇರ್ ಇಸ್ ಮಮ್ಮಿ? ಓ ಓಕೆ ಓಕೆ ಓಕೆ. ಪದೇ ಪದೇ ಹೇಳೋದಕ್ಕಾಗಲ್ಲ, ಒಂದೇ ಸತಿ ಹೇಳ್ಬಿಡ್ತೀನಿ, ಕೇಳಿಸಿದ್ಯಾ? ಹೇಳು. ಮದರ್ ಇಂಡಿಯಾ ಕಿಚನ್ ಅಲ್ಲಿದ್ದಾರೆ. ಓ ಇಸ್ ಇಟ್? ಓಕೆ ಓಕೆ. ಮೂವಿಂಗ್ ಗರ್ಲ್ಸ್, ಅಣ್ಣ ಬರಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಹೊತ್ತು ನಾವು ಅಮ್ಮನ ಜೊತೆ ಇದ್ಬಿಡ್ಬೇಕಪ್ಪ. ಪಾರು, ಓ ಎಲ್ಲರೂ ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ತಿಂಡಿ ತಂದಿದ್ದೀನಿ, ಬನ್ನಿ ಬಡಿಸ್ತೀನಿ. ಏ ಬೇಡ ಬೇಡ, ನೀವೇ ನಿಮ್ ಕೈಯಾರೆ ತಿಂಡಿ ಬಡ್ಸೋದೇನ್ ಬೇಡ. ಯಾಕವ ಹಿಂಗಂತಿದ್ಯಾ? ಮತ್ತೇನಾಯ್ತು ರತ್ನ? ಅಂದ್ರೆ ತಿಂಡಿ ಬಡ್ಸೋದ್ ಬೇಡ, ತಿನ್ನಿಸ್ಬೇಕು ಅಂತ ಹೇಳಕ್ ಬಂದ್ವಿ ಆಟೆಯ. ನಾನೇ ಹಾಕೊಂಡಿದ್ದೀನಿ ನೋಡು. ಎಲ್ಲ ರೂಮಲ್ಲಿ ಇಟ್ಟಿರ್ತೀನಿ, ಎಲ್ಲ ನಾನೇ ತೆಕ್ಕೊಡ್ಬೇಕಾ? ಇಲ್ಲ ನಾನೇ ಬರ್ಲಾ, ತೆಕ್ಕೊಡ್ಲಾ? ಏ ಬೇಡ ಬೇಡ, ನಾ ತಕತೀನಿ, ನೀ ತಿನ್ಸು. ಸ್ವಲ್ಪ ತಿನ್ಸು. ತಿನ್ನುಕೊಂಡು ತಿನ್ನು. ಅತ್ತೆ ಅಮ್ಮ, ಚಿಕ್ಕ ವಯಸ್ಸಿಂದಾಗ್ಲಿಂದನೂ ನಾನು ಊಟ ಮಾಡಲ್ಲ ಅಂತ ಹಠ ಮಾಡ್ತೀನಂತೆ. ನೀನನ್ನ ಮುದ್ದು ಮಾಡಿ ಕೈ ತುತ್ತು ತಿನ್ನಿಸ್ತೀಯಂತೆ. ಹೀಗೆ ಸಾನೆ ಆಸೆ ಮಾಡಿಕೊಂಡಿವ್ನಿ. ಅಮ್ಮ, ಇವಾಗ ಅದನ್ನ ಮಾಡ್ತೀಯಾ? ಅಯ್ಯೋ ನನ್ ಕಂದ, ಇದೆಯಾ? ಆಟ ಮಾಡು ಮತ್ತೆ. ಅಮ್ಮ, ನಂಗೆ ಊಟ ಬೇಡ. ಹಂಗನ್ಬಾರ್ದು ಕಂದ, ನೀ ನನ್ನ ರಾಣಿ ಅಲ್ಲ, ನನ್ನ ಬಂಗಾರದ ಗುಂಡು ರಾಣಿ, ನನ್ನ ಚಿನ್ನು ಅಲ್ಲ. ನೀನು ಅಂತ ತಿಂದ್ರೆ ನಿನಗೆ ಹೊಸ ಫ್ರಾಕ್ ಕೊಡಿಸ್ತೀನಿ, ಕಾಡ್ಗೆ ಹಚ್ತೀನಿ, ತಲೆ ಬಾಚ್ತೀನಿ. ತಿನ್ನು ಬಂಗಾರ. ಅಪ್ಪಯ್ಯ, ನೀನ್ ಯಾಕೆ ಆಗ್ಲಿಂದ ಹಿಂಗ ಆಡ್ತಿದ್ಯಾ ಅಂತ ನಂಗೆ ಸಂದ ಗೊತ್ತಾಯ್ತು. ಅದು ನೀನ್ ಏನು ಹೇಳ್ಬೇಡ, ಸಕ್ಕರೆ ಹಾಕಿರ ಕಾಪಿ ಬೇಕು ಅಂತಲ್ವಾ? ಅದೇ ಅನ್ಕೊಂಡೆ. ಬಾರು ಹೇಳವಳೆ, ನೀ ತಟ್ಟೆ ಬಡಿದ್ರು ಅಷ್ಟೇ, ತಮಟೆ ಬಡಿದ್ರು ಅಟೆಯ, ನಿಂಗ್ ಕಾಪಿ ಸಿಗಕ್ಕಿಲ್ಲ ಅಲ್ವೇನ್ರವ? ಇಲ್ಲಪ್ಪ, ಶುಗರ್ ಲೆಸ್ಸೇ ನಿಂಗೆ. ಕಾಪಿ ಕ್ಯಾನ್ಸಲ್. ಕಂದ, ನಿನಗೆ ನಾನು ಮಾಡಿದ ಅಡುಗೆ ಅಂದರೆ ತುಂಬ ಇಷ್ಟ ಅಲ್ಲ? ಯಾವಾಗಲೂ ಜಾಸ್ತಿ ಕೇಳಿ ಕೇಳಿ ಬಡಿಸ್ಬೋದಾ ಇದೆ, ಇವಾಗ ನಾನೇ ಜಾಸ್ತಿ ತಿನ್ನಿಸ್ತೀನಿ. ಎಲ್ಲಾನು ಓದ್ಕೊಂಡಿವ್ನಿ, ಆದ್ರೆ ಈ ವಿಜ್ಞಾನ ಒಂದೇ ತಲೆನೋವು ಕೊಡೋದು. ಈ ಜೀವಕೋಶ, ಕಸೇರುಕ ಅಂತ ಈ ಎಲ್ಲ ವಿಷಯಗಳು ತಲೆ ತಿನ್ನವೆಯ. ಭಗವಂತ, ಇದೆಲ್ಲ ಯಾಕಪ್ಪ ಕಲ್ತ್ಕೋಬೇಕು? ಅರ್ಥನೇ ಆಯ್ತಿಲ್ಲ. ರಾಣಿ, ಯಾಕಮ್ಮ ಗಾಬರಿ ಆಗಿದ್ಯಾ? ಅಯ್ಯೋ, ಹಂಗೆ ನಿಲ್ವಲ್ಲ ಅತ್ತೆ, ಆರಾಮಾಗಿ ಓದ್ಕೋತೀವನಲ್ಲ. ರಾಣಿ, ನೀನು ನಿನ್ನ ಹೆತ್ತ ತಾಯಿ ಒಂದಾಗಿದ್ದ ತಕ್ಷಣ ನಿನ್ನತ್ತೆ ಎರಡನೇ ತಾಯಿ ಅನ್ನೋದು ಮರ್ತೋಯ್ತಮ್ಮ. ಅಯ್ಯೋ ಅತ್ತೆ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಮತ್ತಿನ್ನೇನಮ್ಮ ಹೇಳಿ? ನಿನ್ನ ಮನಸ್ಸಲ್ಲಿ ಏನು ಭಾವನೆ ಇದೆ ಅನ್ನೋದು ನಂಗೆ ಗೊತ್ತಾಗೋದಿಲ್ವಾ? ನಾನು ಅನ್ಕೋತೀನಿ ಅಂತ ನೀನು ಸುಳ್ಳು ಹೇಳಬೇಡಮ್ಮ. ಅತ್ತೆ, ಇದಕ್ಕೂ ಮೀರಿ ಇನ್ನೇನು ಹೇಳಕ್ಕೆ ಸಾಧ್ಯ ನೀನು? ನೋಡು, ನಿನ್ನ ಕಣ್ಣೇ ಹೇಳ್ತಾ ಇದೆ ನೀನು ಸುಳ್ಳು ಹೇಳ್ತಾ ಇದೀಯ ಅಂತ. ಯಾಕಮ್ಮ? ಪರೀಕ್ಷೆಗೆ ಓದಿಲ್ಲ ಅಂತ ಭಯನಾ?
ಸ್ವಲ್ಪ ಭಯ ಆಟೆಯ. ಅದು ತವ್ರ ಮನೆಗೆ ಹೋಗಿದ್ನಲ್ಲ, ಓದ್ಕೊಳ್ಳೋಕ್ಕೆ ಒತ್ತಾಗಿಲ್ಲ ಆಟೆಯ. ಮಗಳಾಗಿ ಅಮ್ಮನ ಒಪ್ಕೊಳ್ದೆ ಸೋತಿದ್ದು ನನಗೆ ಅಮ್ಮನ ಒಪ್ಕೊಳ್ಳೋ ಹಾಗೆ ಮಾಡಿ ನನ್ನ ಜೀವನದಲ್ಲಿ ಗೆಲ್ಲಿಸಿದ್ದು ನನ್ನ ಅತ್ತಿಗೆ. ಆದರೆ ಈ ಪರೀಕ್ಷೆಯಲ್ಲಿ ಒಬ್ಬಳೇ ನಿಂತು ಗೆಲ್ತೀನ ಅನ್ನೋದೇ ಭಯ ಆಯ್ತೈತೆ. ರಾಣಿ, ನಾನೊಂದು ವಿಷಯ ಹೇಳ. ಜೀವನದಲ್ಲಿ ಯಾರು ಸೋಲ್ತೀನಿ ಅಂದ್ಕೊಳ್ತಾರೋ ಅವರೇ ನಿಜವಾದ ಗೆಲುವು ಕಾಣು. ಯಾರು ಗೆಲ್ತೀನಿ ಅಂದ್ಕೊಂಡು ಆತ್ಮವಿಶ್ವಾಸ ಇಟ್ಕೊಂಡಿರ್ತಾರಲ್ಲ, ಅವರು ತಪ್ಪೇ ಮಾಡಲ್ಲ ಅಂದ್ಕೊಂಡು ಎಡವು ಬೀಳೋದೇ ಜಾಸ್ತಿ. ಆದರೆ ಸೋಲ್ತೀನಿ ಅಂತ ಭಯ ಇಟ್ಕೊಂಡಿರ್ತಾರಲ್ಲ, ಅವರು ಅಳುದು ತೂಗಿ ಮುಂದಿನ ಹೆಜ್ಜೆ ಇಡ್ತಾರೆ. ನೀನು ಹಾಗೆ. ನಿನ್ನ ಭಯನೇ ನಿನ್ನ ಗೆಲುವಿಗೆ ಕಾರಣ ಆಗತ್ತೆ. ನೋಡು, ಯೋಚನೆ ಮಾಡಬೇಡ, ಇನ್ನೂ ಸಮಯ ಇದೆ, ಚೆನ್ನಾಗಿ ಓದು. ಅತ್ತೆ, ನಾನು ಈ ಆಮೆ ಮೊಲದ ಕತೆ ಕೇಳಿದ್ದೆ, ಆದರೆ ಇವತ್ತು ಅದು ಇನ್ನೂ ಆಳವಾಗಿ ಅರ್ಥ ಆಗೋ ಥರ ನೀವು ನನಗೆ ಹೇಳ್ಬಿಟ್ರಿ. ಅತ್ತೆ, ನಾನು ಎಲ್ಲನೂ ಓದ್ಕೊಂಡಿವ್ನಿ, ಆದರೆ ಈ ಭಯ ಅನ್ನೋದು ಮರೆಸೋಗಿ ಮಾಡ್ತದೆ. ಆದರೆ ಇವಾಗ ಸಮಾಧಾನ ಆಯಿತು. ಜೀವನ ಅನ್ನೋದು ಇಷ್ಟೇ ಅಮ್ಮ, ಅರ್ಥ ಆಗೋವರೆಗೂ ಕಷ್ಟ ಅನಿಸ್ತಾ ಇರುತ್ತೆ, ಅರ್ಥ ಆದ್ಮೇಲೆ ಇಷ್ಟೇನಾ ಅನ್ಸುತ್ತೆ. ನೋಡು, ನಿನ್ ಜೊತೆ ನಾನಿದ್ದೀನಿ, ಏನೇ ಸಹಾಯ ಬೇಕಿದ್ರು ನನ್ನ ಕರಿ, ಬರ್ತೀನಿ. ನಿಮ್ಮ ಆಶೀರ್ವಾದ ಒಂದು ಸಾಕತ್ತೆ. ನಾನು ಹಾಕಿರೋ ಸವಾಲಲ್ಲಿ ಗೆದ್ದೆ